ಸರ್ ನಿಮ್ಮ ಹೆಸರು ಹೇಳಿ. ಯಾವ ಊರು ಸರ್? ದೊಡ್ಡ ಕಡ್ತೂರು, ಮಾಲೂರು ತಾಲೂಕು, ಕಸ್ಬಾ ಹೋಬಳಿ. ಮಾಲೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 4 ಕಿಲೋಮೀಟರ್. 4 ಹತ್ರನೇ. ಸರ್ ಇನ್ನೂ ಅಲ್ಲಾಗಿಲ್ಲ ಕರುಗಳು? ಸರ್ ಎಲ್ಲಿ ತೊಗೊಂಡಿದ್ದು? ತಟ್ಟಿಗುಪ್ಪೆ ಅಂತ, ಕಗ್ಲಿಪುರ, ಸೋಮನಹಳ್ಳಿ ಹತ್ರ. ಸೋಮನಹಳ್ಳಿ. ಸರ್ ಎಷ್ಟಾಗಿತ್ತು? ನಮ್ಗೆ 180 ಆಗವೆ. 180. ಇನ್ನು 6 ತಿಂಗಳು ಬೇಕಾ ಅಲ್ಲಾಗಕ್ಕೆ? 6 ತಿಂಗಳಾಗುತ್ತೆ ಸರ್. ಅಲ್ಲಿ ಸರ್ ಅವ್ರು ಎಲ್ಲಿ ತೊಗೊಂಡಿದ್ದೆ ಅಂದ್ರೆ ಐಡಿಯಾ ಇದೆಯಾ? ಅವ್ರು ಇಲ್ತಂದ್ರೆ ಗೊತ್ತಿಲ್ಲ ಸರ್. ಪಿಲ್ಲಣ್ಣ ಅವರು ಕೂಟ ಮಾಡಿರೋದು? ಕೂಟ ಮಾಡಿರೋದು. ಹಾಂ. ಸರ್ ನೀವು ಜಾತ್ರೆಗೋಸ್ಕರ ಈ ಸಲ 2 ಜೊತೆ ಮಾಡಿದ್ದೀರಾ? ಜಾತ್ರೆಗೋಸ್ಕರ ಮಾಡಿದ್ದೀವಿ. ನಿಮ್ಮ ಇದು ಸಪ್ಲಮ್ಮನ ಜೊತೆ ತೋರ್ನಹಳ್ಳಿ. ಸರ್ ಯಾವತ್ತು ಅದು ಜಾತ್ರೆ? ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಸರ್. ಇನ್ನು ಹಬ್ಬ ಆದ್ಮೇಲೆನಾ? ಆದ್ಮೇಲೆ ಅಂತಾರೆ. ಹಾಂ, ಇನ್ನೂ ಡೇಟ್ ಫಿಕ್ಸ್ ಇಲ್ಲ. ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಸರ್ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಸರ್ ಬೂಸ ಕೊಡ್ತಾ ಇದೀವಿ. ಅಲ್ಲ, ಗೋಧಿ ನುಚ್ಚು, ಜೋಳದ ನುಚ್ಚು, ಹಾಲು ಇಲ್ಲ ಸರ್. 1 ಲೀಟರ್ ಕೊಡ್ತೀರಾ? ಹಾಂ. 2 ಜೊತೆಗೂ ಕೊಡ್ತಾ ಇದ್ದೀರಾ? ಅವಕ್ಕೆ ಮಾತ್ರ ಕೊಡ್ತೀರಾ? ಇವಕ್ಕಿಲ್ಲ, ಇವಕ್ಕೆ ಕೊಡ್ತಾ ಇಲ್ಲ. ದೊಡ್ಡಕ್ಕೆ ಮಾತ್ರ. ಇವು ತಂದೆ ಎಲ್ಲ 20 ದಿನ, 1 ತಿಂಗಳಾಗಿದೆ. 20 ದಿನ. ಹಾಂ. ಸರ್ ಇವು ಕುರಿಗಳು ಯಾವ ಬ್ರೀಡ್ ಇವು? ನೆಲ್ಲೂರು, ಆಂಧ್ರದ? ನೀವು ತಂದಿದ್ದಲ್ಲಿ? ನಾವು ಬಂಗಾರಪೇಟೆ ಸಂತೆಯಲ್ಲಿ ತಗೊಂಡು ಬಂದ್ವಿ. ಬಂಗಾರಪೇಟೆ ಸಂತೆಯಲ್ಲಿ. ಹಾಂ. ಎಷ್ಟು ಸರ್ ಅವು ತೊಗೊಂಡಾಗ? 12,000 ಸರ್ ಆಗ. ಹಾಂ. ಎಲ್ಲ ಚಿಕ್ಕ ಮರಿಗಳು ಅಷ್ಟೇ. ಇದು ಎಷ್ಟು ತಿಂಗಳಾಗಿದೆ ನೀವು ತೊಗೊಂಡು? 4-5 ತಿಂಗಳಾಗೈತಿ. ಹಾಂ. ಏನು ನಿಮ್ಮ ವ್ಯಾಪಾರಕ್ಕೆ ಅಥವಾ ನೀವು ಮನೆಗೋಸ್ಕರನಾ? ಹೇಗಾದರೂ ಇಲ್ಲ, ಯಾರನ್ನ ಬಂದರೆ ಕೊಡೋದೇ ಇದರ ಮನೆಗೆ. ಈಗ ಒಂದೊಂದು ಎಷ್ಟು ಕೊಡ್ಬೋದು ಈಗ? 25,000 ಹೋಗುತ್ತೆ ಒಂದೊಂದು. ಪರವಾಗಿಲ್ಲ. ಹಂಗಂದ್ರೆ ಒಂದು 10,000 ಲಾಭ ಒಂದು 4-5 ತಿಂಗಳಿಗೆ. ಸರ್ ನೀವು ಎತ್ತುಗಳಲ್ಲಿ ಕೆಲಸನೂ ಮಾಡ್ತೀರಾ? ಮಾಡ್ತೀರಾ? ಹಾಂ. ಪ್ರತಿ ವರ್ಷನೂ ಸಪ್ಲಮ್ಮಂಗೆ 1 ಜೊತೆ ಆಗ್ತಾಯಿದ್ರಿ? ಒಂದು ಜೊತೆ ರೆಗ್ಯುಲರ್ ಆಗಿ ಆಗ್ತೀರಾ? ಈ ಸಲ 2 ಜೊತೆ ಹಾಕಿದ್ದೀರಾ? 2 ಜೊತೆ ಸರ್ ಅದು ಈ ಸಪ್ಲಮ್ಮ ಬಿಟ್ಟರೆ ಇನ್ನು ಯಾವ ಜಾತ್ರೆನೂ ಮಾಡಲ್ವಾ? ನಾವು ಇನ್ನೆಲ್ಲಿ ಹೋಗಲ್ಲ ಸರ್. ಸರ್ ಇನ್ನೊಂದು ಕೋಲಾರು ಮಾಲೂರು ರೋಡ್ ಮಧ್ಯದಲ್ಲಿ ಯಾವುದೋ ಒಂದು ಜಾತ್ರೆ ನಡೆಯುತ್ತೆ ಅಂತ ಇದ್ರು. ನಿಂತೋಗೈತೆ ಸರ್. ನಡೀತಾ ಇಲ್ಲ ಈಗ? ನಡೀತಾ ಇಲ್ಲ. ಜಾಸ್ತಿ ದಿನ ಆಗೈತೆ ನಿಂತೋಗಿ. ಹಾಂ. 2 ಚೆನ್ನಾಗಿದೆಲ್ಲ ಕೂಟ? ಚೆನ್ನಾಗಿದೆ. ಕೂಟ ಚೆನ್ನಾಗಿ ಬಂದಿದೆ. ಅವ್ರೇನು ಕೆಲಸ ಕಟ್ಟಿಲ್ಲ, ನೀವು ಇನ್ನು? ಅವ್ರಿಗೆ ಗಾಡಿ ಎಲ್ಲ ಕಟ್ಟವ್ರಂತೆ. ಹೌದಾ? ಹೊಲದಲ್ಲಿ ಎಲ್ಲ ಹೊಡೆದವ್ರೆ. ಹಾಂ. ಗಾಡಿ ಎಲ್ಲ ಕಟ್ಟವ್ರು. ನಾವು ಬಂದಾಗಿಂದ ನಾವು ಕಟ್ಟಿಲ್ಲ. ಹಾಂ. ಇಲ್ಲೇ ಕಟ್ಟಿ ತೋರಿಸ್ತೀವಿ ಅಂತ ಹೇಳಿದ್ರು ಅವರು. ಹಾಂ. ನಾವು ಬೇಡ ಬಿಟ್ಟೆ ಅಂದ್ರೆ. ಆಯಿತು ಸರ್, ಧನ್ಯವಾದಗಳು ಸರ್.